ಎಲ್ರಿಗೂ ಏನಂದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಪಾಠ ಮಾಡಲ್ಲ ಅವೆಲ್ಲ ಒಂದು ದೃಷ್ಟಿಕೋನ ಇರುತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದೆಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ತಾಯಿ ಬಗ್ಗೆ ತುಂಬ ಹೆಮ್ಮೆನೇ ಇದೆ. ಯಾಕಂದರೆ ಸಿಂಗಲ್ ಪೇರೆಂಟಾಗಿ ಇಷ್ಟೊಂದು ನನಗೆ ಅಚೀವ್ಮೆಂಟ್ ಮಾಡೋಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗಂತೂ ಅಮ್ಮ ಮತ್ತು ಅಣ್ಣನ ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ, ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಮೊದಲಿಂದ ನನಗೆ ಕನ್ನಡದ ಮೇಲೆ ತುಂಬ ಅಭಿಮಾನ. ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಸಹ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ನನಗೆ. ಮೊದಲಿಗೆ ನಾನು ಯಾವಾಗಲೂ ಟೆಕ್ಸ್ಟ್ ಬುಕ್ ಓದ್ತಿದ್ದೆ. ಅದರಲ್ಲೇ ಎಲ್ಲ ಕವರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಸಿಗೋಕ್ಕೆ ಹೆಲ್ಪ್ ಆಯಿತು. ಮೈಸೂರಿನ ಇಲುವಾಲದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಮಾಧುರಿರವರು SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆಯುವುದರ ಮೂಲಕ ಮೈಸೂರು ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಮ್ಮೊಟ್ಟಿಗೆ ವಿದ್ಯಾರ್ಥಿನಿಯಾದಂಥ ಮಾಧುರಿ ಅವರಿದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತಾನೆ. ಮೇಡಮ್, ಮೊದಲಿಗೆ ಕಂಗ್ರಾಟ್ಸ್ ಹೇಳ್ತಾ 625ಕ್ಕೆ 624 ಅಂಕ ಪಡೆದುಕೊಂಡಿದ್ದೀರಾ, ಹೇಗನ್ಸುತ್ತೆ? ಮೊದಲಿಗೆ ಎಲ್ರಿಗೂ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗಿಂತ ಜಾಸ್ತಿ ನನ್ನ ಟೀಚರ್ಸ್ ಹಾಗೆ ನನ್ನ ಅಮ್ಮ ಮತ್ತು ಅಣ್ಣನ ಖುಷಿ ಪಡಿಸಿರೋ ಸಮಾಧಾನ ನನಗಿದೆ. ಒಟ್ಟಿನಲ್ಲಿ ನನ್ನ ಅಚೀವ್ಮೆಂಟ್ಗೆ ಎಲ್ಲ ಸಪೋರ್ಟ್ ಕೊಟ್ಟಿರೋ ನನಗಂತೂ ತುಂಬ ಖುಷಿ ಇದೆ. ನೀವು ಓದುವಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತಾಯಿದ್ರಿ ಎಕ್ಸಾಮ್ಗೆ? ಮತ್ತು ನಿಮ್ಮ ಕುಟುಂಬಸ್ಥರು ಅಂದರೆ ನಿಮ್ಮ ತಂದೆ ತಾಯಿ ಬ್ರದರ್ಸು ಅವರೆಲ್ಲ ನಿಮಗೆ ಯಾವ ರೀತಿ ಹೇಳ್ಕೊಡ್ತಾಯಿದ್ರು, ಮಾರ್ಗದರ್ಶನ ನೀಡ್ತಾಯಿದ್ರು? ಎಲ್ರಿಗೂ ಏನಂದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಪಾಠ ಮಾಡಲ್ಲ ಅವೆಲ್ಲ ಒಂದು ದೃಷ್ಟಿಕೋನ ಇರುತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದೆಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ LBA ಟೆಸ್ಟ್ಗಳನ್ನ ಎಲ್ಲ ಚಾಪ್ಟರ್ಗೂ ಕೊಡ್ತಿದ್ರು. ಅದಾದಮೇಲೆ ಟೀಚರ್ಸ್ ಎಲ್ಲ ಯಾವುದೇ ಡೌಟ್ ಇದ್ದರೂ ಯಾವಾಗಲಾದ್ರೂ ಬಂದು ಕೇಳು ಅಂತ ಹೇಳ್ತಿದ್ರು. ಹಾಗೆ ಮನೆಯಲ್ಲಿ ನಮ್ಮ ಅಮ್ಮ ಮತ್ತು ಅಣ್ಣ ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಮೊದಲಿಗೆ ನಾನು ಯಾವಾಗಲೂ ಟೆಕ್ಸ್ಟ್ ಬುಕ್ ಓದ್ತಿದ್ದೆ. ಅದರಲ್ಲೇ ಎಲ್ಲ ಕವರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಸಿಗೋಕ್ಕೆ ಹೆಲ್ಪ್ ಆಯಿತು. ಕೆಲವರು ಬಹುತೇಕರು ಕರ್ನಾಟಕ ಶಾಲೆ ಅಂತಂದರೆ ಒಂದು ರೀತಿ ಮೂಗು ಮುರಿಯುವಂಥ ಕೆಲಸ ಮಾಡ್ತಾರೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸೋದ್ರಿಂದ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟ ಕೊಂಡೊಯ್ಯಕ್ಕಾಗಲ್ಲ ಅನ್ನೋಟ್ಟು ಎಲ್ಲ ಖಾಸಗಿ ಶಾಲೆಗಳ ಮೊರೆ ಹೋಗ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಇದ್ಕೊಂಡು ಈ ರೀತಿಯಾದ ಒಂದು ಅಚೀವ್ಮೆಂಟ್ ಮಾಡುವಂಥದ್ದು ಎಷ್ಟು ಖುಷಿ ಇದೆ ಮೇಡಮ್? ಎಲ್ರಿಗೂ ಅದೇ ಹೇಳಿದ್ನಲ್ಲ, ಈಗ ನಮಗೂ ಮೊದಲು ಯಾಕಂದ್ರೆ ನಾನು ಅದು LKG ಇಂದ 8ನೇ ಕ್ಲಾಸ್ವರೆಗೂ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದು RT ಸೀಟಲ್ಲಿ. ಆಮೇಲೆ 9ನೇ ಕ್ಲಾಸಿಗೆ ಈ ಗೌರ್ಮೆಂಟ್ ಸ್ಕೂಲ್ಗೆ ಶಿಫ್ಟ್ ಆದಾಗ ನನಗೂ ಫಸ್ಟು ಸ್ವಲ್ಪ ಭಯ ಇತ್ತು, ಹೆಂಗೆ ಪಾಠ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಹೇಳೋದು ಇಷ್ಟೇ, ಗೌರ್ಮೆಂಟ್ ಸ್ಕೂಲ್ ಏನು ಪಾಠ ಮಾಡಲ್ಲ ಅಂತ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಒಳ್ಳೆ ಟೀಚರ್ಸ್ ಇದ್ದಾರೆ, ಸಕ್ಕತ್ತಾಗಿ ಪಾಠ ಮಾಡ್ತಾರೆ. ಈಗ ನಾನೇ ಎಲ್ಲರಿಗೂ ಆಲ್ಮೋಸ್ಟ್ ಒಂಥರ ಎಕ್ಸಾಂಪಲ್ ಥರ ಆಗಿದ್ದೀನಿ. ಇಲ್ಲೂ ಒಳ್ಳೆ ಎಜುಕೇಷನ್ ಸಿಗುತ್ತೆ, ನೀವು ಎಷ್ಟು ಪ್ರೈವೇಟಲ್ಲಿ ಸಿಗುತ್ತೋ ಅಷ್ಟೇ ಈಕ್ವಲಾಗಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಈಗ SSLC ಮುಗಿದ ಬಳಿಕ ಏನಾಗಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಅಚೀವ್ಮೆಂಟ್ ಏನು ಮಾಡೋದು? ಎಲ್ಲರೂ ಕಾಮನಾಗಿ ಸೈನ್ಸ್ ಅಥವಾ ಕಾಮರ್ಸ್ ತಗೋತಾರೆ. ಆದರೆ ನನಗೆ ಆಸೆ ಇರೋದು ಆರ್ಟ್ಸ್ ತೊಗೊಂಡು ಆಮೇಲೆ ನಂತರ LLB ಮಾಡಿ ಅದೇ ಲಾಯರ್ ಆಗಿ ನಂತರ ಜಡ್ಜ್ ಆಗಬೇಕು ಅಂತ. ಮುಖ್ಯವಾಗಿ ನನಗೆ ಅದೇ UPSC ಕ್ರ್ಯಾಕ್ ಮಾಡಬೇಕಂತ ಇದೆ. ಸೊ ನಾನು ಯಾರು ಟ್ರೈ ಮಾಡ್ತೀನಿ ಅದು ಮಾಡೋಕ್ಕೆ. ಈ ಕ್ಷಣದಲ್ಲಿ ನೀವು ಒಂದು ಅಚೀವ್ಮೆಂಟನ್ನು ಮಾಡಿದರೆ 625ಕ್ಕೆ 620 ಅಂಕ ಪಡೆದುಕೊಂಡಿದ್ದೀರಾ. ಈ ಅಂಕವನ್ನು ನಿರೀಕ್ಷೆ ಮಾಡಿದ್ದೀರಾ ಅಂತ? ಆದರೆ ನಾನು ಫುಲ್ಲು ಪ್ರಯತ್ನ ಪಟ್ಟಿದ್ದೆ, ನೀಟಾಗಿ ಬರೆದಿದ್ದೆ. ಆದರೂ ಒಂದು ಸ್ವಲ್ಪ ಭಯ ಆಯಿತು, ಹೇಳಿದ್ರೆ 2-3 ಮಾರ್ಕ್ಸ್ ಕಮ್ಮಿ ಆಗ್ಬೋದೇನೋ ಅಂತ. ಆದರೆ ಇಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ತಮಗೆ ತಂದೆ ಇಲ್ಲ ಅನ್ನುವಂಥ ಮಾತುಗಳನ್ನ ಕೇಳ್ಪಟ್ರು ಮೇಡಮ್. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ತಾಯಿ ನಿಮಗೆ ಬೆಂಗಾವಲಾಗಿ ನಿಂತ್ಕೊಂಡು ನಿಮ್ಮ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಎಲ್ಲ ಆಗುವುಗಳನ್ನ ನೋಡಿಕೊಂಡು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮೇಡಮ್? ತಾಯಿ ಬಗ್ಗೆ ತುಂಬ ಹೆಮ್ಮೆನೇ ಇದೆ. ಯಾಕಂದರೆ ಸಿಂಗಲ್ ಪೇರೆಂಟಾಗಿ ಇಷ್ಟೊಂದು ನನಗೆ ಅಚೀವ್ಮೆಂಟ್ ಮಾಡೋಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗಂತೂ ಅಮ್ಮ ಮತ್ತು ಅಣ್ಣನ ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ, ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿ ಇದೆ. ಅಮ್ಮ ಯಾವಾಗಲೂ ಹೇಳ್ತಿದ್ರು ಈ ಥರ ಓದು, ಆಮೇಲೆ ಅಣ್ಣನೂ ಹೇಳ್ತಿದ್ದ ಈ ಥರ ಓದಿದ್ರೆ ನಿನಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಓದು, ಆಮೇಲೆ ಎಲ್ಲ ರೆಫರ್ ಮಾಡು, ಆಮೇಲೆ ತುಂಬ ಸೋರ್ಸ್ ನೋಡಬೇಡ, ಗೈಡು ತುಂಬ ಇದು ಮಾಡಬೇಡ. ಆಮೇಲೆ ಟ್ಯೂಷನ್ಗೆಲ್ಲ ಅಂತೂ ನಾನು ಹೋಗೇ ಇಲ್ಲ. ಸೊ ಇವರಿಬ್ಬರಿಂದನೇ ನಾನು ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ಈಗ ನೀವು ಇಷ್ಟೊಂದು ಅಂಕಗಳನ್ನು ಪಡೆದುಕೊಂಡ ನಂತರ ಸಾಕಷ್ಟು ಸನ್ಮಾನಗಳು, ಅಭಿನಂದನೆಗಳು, ಇದು ಮಹಾಪೂರವೇ ಹರಿದು ಬರ್ತಾ ಇದೆ. ಅದನ್ನು ನೋಡಿದಾಗ ಹೇಗೆ ಅನಿಸುತ್ತೆ ಮೇಡಮ್? ಎಲ್ಲದಕ್ಕಿಂತ ನನಗೆ ಹೆಮ್ಮೆ ಆಗಲು ನನಗೆ ನನ್ನ ಅಮ್ಮ ಮತ್ತು ಅಣ್ಣ ಮತ್ತು ಎಲ್ಲ ಟೀಚರ್ಸ್ಗೆ ಹೆಮ್ಮೆ ಪಡೋ ಥರ ಮಾಡ್ತಿದ್ರು. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇಷ್ಟು ತೊಗೊಂಡಿದ್ದೀನಿ, ಅವ್ರದ್ದೆಲ್ಲ ಪ್ರೋತ್ಸಾಹ ತೊಗೊಂಡು ನಾನು ಇಷ್ಟು ಮಾರ್ಕ್ಸ್ ತೊಗೊಂಡು ನನಗೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಮತ್ತಷ್ಟು ನಿಮ್ಮ ಸಹಪಾಠಿಗಳು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ಹೆಣ್ಮಕ್ಳು, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತಂದರೆ ಅವ್ರನ್ನ ಒಂದು ಏಜ್ ಬಂದ ತಕ್ಷಣ ಮದುವೆ ಮಾಡ್ಬೋಣ, ಅವ್ರವ್ರ ಭಾರ ಕಳ್ಕೊಬೋಣ ಅನ್ನೋ ಮಟ್ಟಿಗೆ ಪೇರೆಂಟ್ಸ್ ಮುಂದಾಗ್ತಾರೆ. ಆದರೆ ಹೆಣ್ಮಕ್ಳನ್ನ ನಿಜಕ್ಕೂ ಒಂದು ಉತ್ತಮ ಶಿಕ್ಷಣ ಕೊಡಿಸಿದ್ರೆ ಅವರು ಸಮಾಜದಲ್ಲಿ ಮಾದರಿ ಆಗುವ ಅನ್ನೋದಕ್ಕೆ ತಾವು ಉದಾಹರಣೆ ಆಗಿದ್ದೀರಾ. ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್ ಹೆಣ್ಮಕ್ಳಿಗೆ, ನಿಮ್ಮ ಸಹಪಾಠಿಗಳಿಗೆ?
ಈಗಿನ ಸಮಾಜದಲ್ಲಿ ಏನಂದರೆ ಅದೇ ಹೆಣ್ಮಕ್ಳನ್ನ ಮದುವೆ ಮಾಡಿಸಿ ಇದು ಮಾಡೋ ಬದಲು ಅವ್ರಿಗೂ ಸ್ವಲ್ಪ ಅವಕಾಶ ಕೊಡಬೇಕು. ಅವ್ರು ಏನಾಗ್ತಾರೆ ಯಾರಿಗೂ ಗೊತ್ತಿರಲ್ಲ. ಮುಂದೆ ಅವ್ರು ದೊಡ್ಡ IAS ಆಫೀಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನಾದ್ರು ಆಗ್ಬೋದು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಟೀಚರ್ಸ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ ತುಂಬ ಒಳ್ಳೆಯ ಕೆಲಸ ಆಗುತ್ತೆ ಅದು. ನೀವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ಯಾವುದು ಮೇಡಮ್ ಅಂತ? ಕನ್ನಡ ಇಷ್ಟ. ಅಂದರೆ ಗೊತ್ತಿಲ್ಲ, ಮೊದಲಿಂದ ನನಗೆ ಕನ್ನಡದ ಮೇಲೆ ತುಂಬ ಅಭಿಮಾನ. ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಸಹ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ನನಗೆ. ಯಾವುದೇ ತಗೊಂಡ್ರೂ ಕೂಡ ತಾವು ಕನ್ನಡದಲ್ಲೇ ಮಾತನಾಡಬೇಕು ಅನ್ನೋಂಥ. ಹೌದು, ಯಾಕಂದರೆ ಏನು ಕನ್ನಡ ಈಸಿ ಸಬ್ಜೆಕ್ಟ್ ಅಂತ ಅಲ್ಲ, ಏನೋ ಒಂಥರ ಅದರ ಮೇಲೆ ಏನೋ ತುಂಬ ಇಷ್ಟ. ಅವಾಗಿಂದನೂ ನನಗೆ ಕನ್ನಡ ಅಂದರೆ ಫೇವ್ರೆಟ್ ಸಬ್ಜೆಕ್ಟು, ಮುಂದೇನೂ ಹಂಗೆ ಇರುತ್ತೆ. ಇದು ವಿದ್ಯಾರ್ಥಿನಿಯಾದಂಥ ಮಾಧುರಿ ಅವರ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.